ಆಮೇಲೆ ಎಲ್ಲಿ ನಾನು ಹಿಂದೆ ಮಾತಾಡಿದ್ನ ಎಲ್ಲ ಒಂದ್ಸರಿನೂ ಮಾತಾಡಿಲ್ಲ. ರೆಕಾರ್ಡ್ಗೆ ತಪ್ಪು ಹೋಗ್ಬಾರ್ದು. ನೀನು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಏನು ಬೇಡ, ನಾವು ಎಲ್ಲರೇ ಇಂಟ್ರೆಸ್ಟಿಂಗು, ನೀವು ಕೇಳೋದೇ ಇಂಟ್ರೆಸ್ಟಿಂಗು. ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಏನಾಗ್ಬಿಡ್ತದೆ, ದಾರಿ ತಪ್ಪಿಡ್ತೀನಿ. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು, ಆ ಸ್ಥಿತಿಗೆ ತಂದಿದ್ದೀರಾ. ನಿನಗೆ ದಾರಿ ತಪ್ಪಿಸಿದ್ದೀನೇನಪ್ಪ, ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನಗೆ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನೇನ್ರಿ? ಯಾರಿಗಾರು ದಾರಿ ತಪ್ಪಿಸಿಲ್ಲ. ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ತಪ್ಪಿಸ, ಯಾರನ್ನ ತಪ್ಪಿಸ್ಬೇಕು ಅವ್ರು ಅಧ್ಯಕ್ಷರೇ ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸುತ್ತಾವ್ರೆಲ್ಲ ಕಡೆ ಬಗ್ಗೆ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ. ಅದರಿಂದ ನಾನು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ, ಇದು ವಾಸ್ತವವಾದಂಥ ವಿಚಾರಗಳನ್ನ ಸದನದ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಸದನ ನಾವು ದೇವಾಲಯ, ನ್ಯಾಯಾಲಯ ಅಂತ ಅನ್ಕೊಂಡಿದ್ದೀವಿ. ಅದರಿಂದ ಈ ರಾಜ್ಯದ ಜನ 7 ಕೋಟಿ ಜನ ನೋಡ್ತಾ ಇದ್ದಾರೆ. ಅದರಿಂದ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಕರ್ನಾಟಕದ್ದು ಅಂದಾಜು ಅದರಿಂದ ನಾವು ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದೇನು ಮಾರ್ಗಸೂಚಿಗಳನ್ನು ಹೇಳ್ತದೆ, ಮಾನದಂಡಗಳನ್ನು ಹೇಳ್ತದೆ, ಆ ಮಾನದಂಡಗಳ ಒಳಗಡೆ ಇದ್ದೀವಿ. ಇವತ್ತಿನಿಂದಲ್ಲ, ನಾನು 94-95ರಲ್ಲಿ ಹಣಕಾಸಿನ ಮಂತ್ರಿ ಆದೆ. 94-95 ಅವತ್ತಿನಿಂದ ಇವತ್ತಿನವರೆಗೆ ನಾನು 17 ಬಜೆಟ್ ಮಂಡಿಸಿದ್ದೀನಿ. 17 ಬಜೆಟ್ಗಳಲ್ಲಿಯೂ ಕೂಡ ಸಾಧ್ಯವಾದ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ರಾಜ್ಯಕ್ಕೆ ಹೊರೆಯಾಗ್ತಕ್ಕಂಥ, ಜನರಿಗೆ ಹೊರೆಯಾಗ್ತಕ್ಕಂಥ ಬಜೆಟ್ ಅನ್ನು ಮಂಡಿಸಿಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಬಂತು. ಅದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃಗಳು, ಒಂದು ಮಾತನ್ನ ಹೇಳಿದ್ದಾರೆ. ನಮಗೆ ಆಗಸ್ಟ್ 15, 1947
ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಎಲ್ಲ ಸಮಾಜದ ಎಲ್ಲ ಜಾತಿ ಜನ ಧರ್ಮದ ಜನ, ಎಲ್ಲ ಜಾತಿ ಜನ, ಎಲ್ಲ ಭಾಷೆಯ ಜನ, ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕರ್ತರು ಅವ್ರು ಹೇಳಿರ್ತಕ್ಕಂಥ ಮಾತುಗಳು.